ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ತಿಂಡಿ ನಮ್ಮ ಮನೇಲಿ ಹಲಸಿನಕಾಯಿ ಬಸ್ಸಾರು ಚಪಾತಿ ಮಾಡಿದ್ದೀನಿ ಮತ್ತು ಅನ್ನ. ಮಧ್ಯಾಹ್ನ ಲಂಚ್ಗೆ ತುಂಬ ಟೇಸ್ಟಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಹಲಸಿನಕಾಯಿ ಎಲ್ಲಿದೆ ಅಂದರೆ ಕದ್ಕೊಂಬಂದಿರೋದು ನಾವು. ಎಲ್ಲಿ ಕದ್ಕೊಂಬಂದಿದ್ದು ಗೊತ್ತಾ, ನಾವು ಕಳಸದಲ್ಲಿ ಒಂದು ದಿವಸ ಸ್ಟೇ ಆಗಿದ್ವಲ್ಲ, ಆವತ್ತು ಬೆಳಗ್ಗೆ ಒಂದು ನದಿಗೆ ಅಂತ ಹೋದ್ವಿ ನೋಡಿ. ಅಲ್ಲಿ ಹೋಗೋ ದಾರಿಲಿ ಏನು ಮರಗಳು ಎಷ್ಟು ಜೋತಾಡ್ತಾ ಇದೆ ಅಂದರೆ ಹಲಸಿನಕಾಯಿ ಅಷ್ಟು ನೋಡಿ. ಒಂದೊಂದರಲ್ಲಿ ಒಂದು ನೂರು ಕಾಯಿಯೋ ಏನೋ. ಸೀಸನ್ ಬೇರೆ ಇರೋದ್ರಿಂದ ಅಷ್ಟು ರೋಡ್ ಉದ್ದಕ್ಕೂ ಅಷ್ಟು ಕಾಯಿತ್ತು. ನಮ್ಮ ರೇಖಾ ಸುಮ್ಮನೆ ಇರಬೇಕಲ್ವ, ಏನೋ ಕಿತಾಪತಿ ಮಾಡಿ 3 ಕಾಯಿ ಕಿತ್ಕೊಂಡ್ಬಿಟ್ಲು. ಅದರಲ್ಲಿ ನನಗೊಂದು ಕಾಯಿ ಕೊಟ್ಟಳು, ನಾನೊಂದು ಕಾಯಿ, ಅವಳೆರಡು ಕಾಯಿ ತೊಗೊಂಡೋದ್ವಿ. ಅದರಲ್ಲಿ ಇವತ್ತು ಹಲಸಿನಕಾಯಿ ಬಸ್ಸಾರು ಮಾಡ್ತಾಯಿರೋದು. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ನಾನು ಇದು ಕಾಯಿ ಮಾಡಿ. ಅದಕ್ಕೆ ನೈಟೇ ನಾನು ಹುಳ್ಳಿಕಾಳು ಕಡಲೆಕಾಳು ಎರಡೂ ಸೇರಿ ನೆನೆಸಿದ್ದೀನಿ. ನಮ್ಮಮ್ಮ ಬರೀ ಹುಳ್ಳಿಕಾಳು ಹಾಕ್ತಾಯಿದ್ದಿದ್ದು ಗೊತ್ತಿಲ್ಲ ನನಗೆ. ನಮ್ಮ ರೇಖಾ ಹೇಳಿದ್ದು ಕಡಲೆಕಾಳು ಹಾಕಿದ್ರೆ ಚೆನ್ನಾಗಿರುತ್ತಕ್ಕ ಅದು ಅಂತ ಹೇಳಿದ್ಲು. ಹಾಗಾಗಿ ಇನ್ನು ಬಂದ ತಕ್ಷಣ ನಮಗೆ ಟ್ರಿಪ್ಪಿಂದ ಬಂದ ತಕ್ಷಣ ಮನೇಲೆಲ್ಲ ನೋಡ್ಕೊಬೇಕಲ್ಲ. ಮಾರನೇ ದಿನ ತರಕಾರಿ ಎಲ್ಲ ಏನು ಇರಲಿಲ್ಲ, ಇದೇ ತರಕಾರಿ ಇತ್ತಲ್ಲ. ಹಾಗಾಗಿ ಇದನ್ನೇ ಬಸ್ಸಾರು ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ತಿಂಡಿಗೆ. ಮಧ್ಯಾಹ್ನ ಲಂಚ್ಗೆ ಅನ್ನ ಮಾಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಮಲೆನಾಡಿನ ಕಾಯಿ ಅಂದರೆ ಸುಮ್ಮನೆನಾ, ಅಷ್ಟು ಟೇಸ್ಟಿ. ಮತ್ತು ಮಾಮೂಲಿ ಬಸ್ಸಾರೇ ಎಲ್ಲರ ಮನೇಲೂ ಮಾಡೋ ಥರನೇ ನಮ್ಮ ಮನೇಲೂ. ಅದಕ್ಕೇನು ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಹಲಸಿನಕಾಯಿ ಅಂತ ನಮ್ಮ ಮನೇಲಿ ಇದೇ ಥರ ಮಾಡೋದು. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಬರೀ ಬಸ್ಸಾರೇ ಮಾಡ್ತಾಯಿದ್ದಿದ್ದು. ಈಗೀಗ ತುಂಬ ವೆರೈಟಿಗಳು ಮಾಡ್ತಾರೆ ಈ ಹಲಸಿನಕಾಯಲ್ಲಿ. ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ. ಅರ್ಧ ಎತ್ತಿಟ್ಟಿದ್ದೀನಿ, ಅರ್ಧ ಮಾತ್ರ ಹಾಕಿದೆ. ಇನ್ನು ಅರ್ಧ ಡ್ರೈ ಗೋಬಿ ಏನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಆದರೆ ಸಾಂಬಾರು ಅಷ್ಟೇ, ಪಲ್ಯನೂ ಅಷ್ಟೇ ತುಂಬ ಟೇಸ್ಟಾಗಿತ್ತು. ನಮ್ಮ ಚಿಕ್ಕಮಂಗ್ಳೂರು ಪ್ರವಾಸ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು 3 ದಿವಸ ಮನೆಗೆ ಬಂದರೆ ಗೊತ್ತಲ್ಲ, ಮನೇಲಿ ಎಷ್ಟು ಅಂದರೆ ಹೋಗೋಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರೂ ಏನೂ ಗೊತ್ತಿಲ್ಲ, ಅಷ್ಟು ಮಿಸ್ಸಿ ಆಗಿತ್ತು. ಇಡೀ ದಿನ ಅದೇ ಕೆಲಸ ಆಯಿತು ಬಂದಿದ್ದೆ. ಮತ್ತು ಮಾರನೇ ದಿನದಿಂದ ಶುರು ಕೆಲಸಕ್ಕೆ ಹೊರಡೋದು. ಯಂತ್ರಗಳ ಥರ ಹೋಗು, ಫ್ಯಾಕ್ಟ್ರಿಗೆ ಹೋಗು ಬಾ, ಇದೇ ಕೆಲಸ ಆಗಿಬಿಡುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಪಲ್ಯಕ್ಕೆ ನಾನು ಎಕ್ಸ್ಟ್ರಾ ಏನು ಹಾಕಿದೆ ಅಂದರೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ. ಬರೀ ಮೆಣಸಿನ್ಕಾಯಲ್ಲಿ ಖಾರ ಅದಕ್ಕೆ ಹೊಂದೋದಿಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ಮಸಾಲೆ ಐಟಮ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ ಮಸಾಲೆ ಎಲ್ಲ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು. ಈ ದಿನದೆಲ್ಲ ಕೆಲಸ ಮುಗೀತು. ಮತ್ತು ಇನ್ನು ಹೊರಡುವ, ಕೆಲಸದ ಕಡೆ ಹೊರಡುವ. 4 ದಿನ ಎಂಜಾಯ್ ಮಾಡಿದ್ದು ಸಾಕು. ಮುಂದಿನ ವೀಡಿಯೋದಲ್ಲಿ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ. ಬಾಯ್ ಬಾಯ್, ಟೇಕ್ ಕೇರ್. ಹಲಸಿನಕಾಯಿ ಪಲ್ಯ ನಿಮ್ಮಲ್ಲಿ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.